ಬಸವ ಕಲ್ಯಾಣ ಬಸ್ ನಿಲುಗಡೆಗೆ ಆಗ್ರಹಿಸಿ ರಾಷ್ಟ್ರೀಯ ಹೆದ್ದಾರಿ 65ರ ಮೊಳ್ಕೆರೆ ಮೇಲೆ ವಿದ್ಯಾರ್ಥಿಗಳಿಂದ ರಸ್ತೆ ತಡೆ ಪ್ರತಿಭಟನೆ. ಸ್ಥಳಕ್ಕೆ PSI ಭೇಟಿ. ವಿದ್ಯಾರ್ಥಿಗಳಿಗೆ ಬಸ್ಸಿನ ಅನಾನುಕೂಲ ಇರುವುದರಿಂದ ಹುಮ್ನಾಬಾದ್ದಿಂದ ಬಸವ ಕಲ್ಯಾಣ ಮತ್ತು ಬಸವ ಕಲ್ಯಾಣದಿಂದ ಹುಮ್ನಾಬಾದ್ಗೆ ತೆರಳುವ ಬಸವ ಕಲ್ಯಾಣ ಬಸ್ಗಳು ಮೊಳ್ಕೆರೆ ಮೇಲೆ ನಿಲುಗಡೆ ಮಾಡದೇ ಇರುವುದರಿಂದ ವಿದ್ಯಾರ್ಥಿಗಳು ತೀವ್ರ ತೊಂದರೆಯನ್ನು ಅನುಭವಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ಇಲಾಖೆಯ ಅಧಿಕಾರಿಗಳಿಗೆ ಎಷ್ಟು ಸಾರಿ ಮನವಿ ಮಾಡಿದರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗದೇ ಇರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಗುರುವಾರ ಮೊಳ್ಕೆರೆ ರಾಷ್ಟ್ರೀಯ ಹೆದ್ದಾರಿ ಮೇಲೆ ರಸ್ತೆ ತಡೆ ಪ್ರತಿಭಟನೆಯನ್ನು ನಡೆಸಿ ಆಕ್ರೋಶವನ್ನು ಹೊರಹಾಕಿದರು. ಈ ಸಂದರ್ಭದಲ್ಲಿ ಸ್ಥಳಕ್ಕೆ PSI ಸುರೇಶ್ ಕುಮಾರ್ ಚೌಹಾಣ್ ಅವರು ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಸೌಲಭ್ಯದ ಭರವಸೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ವೇದಿಕೆಯ ಅಧ್ಯಕ್ಷ ಅರವಿಂದ ಜೋಗಿರೆ ಅವರು PSI ಅವರಿಗೆ ವಿದ್ಯಾರ್ಥಿಗಳು ಅನುಭವಿಸುತ್ತಿರುವ ತೊಂದರೆಯ ಕುರಿತು ವಿಸ್ತೃತವಾಗಿ ಮನವರಿಕೆಯನ್ನು ಮಾಡಿಕೊಟ್ಟರು. Captain is back. One bus ಇಲ್ಲಿ 2 ಬಸ್ 3 ಬಸ್ ಕೇಳ್ರಿ. ಬಸ್ ಕಂಟಿನ್ಯೂ ರೆಗ್ಯುಲರ್ ಬಸ್ ಅವ್ರಿಗೆ ಮುಂಜಾನೆ 7 ಗಂಟೆ ಹಿಡಿದು 8 ಗಂಟೆ ತನಕ ಅಷ್ಟೇ ಗ್ಯಾಪ್ ಆಗುತ್ತೆ ಸರ್ ಬಸ್ಸಿಂದ್ರಿ. 8 ಗಂಟೆ ಬಾದ್ 10:30 ಬಸ್ ಕಂಟಿನ್ಯೂ ಅವ್ರು ಯಾರು ಬಸ್ ಕೊಡ್ತಾರೆ ಬಸ್ ಡಿಪೋದವ್ರಿಗೆ ಅವ್ರು 10:30 ಬಾದ್ ಓಡಿಸ್ತಾರೆ ಬಸ್ ರೀ. ಸ್ಟಾಪ್ ಮಾಡಲ್ರಿ, ಹೊಸ ಸರ್ವಿಸ್ ರೆಡಿ ಆಗ್ತಾರೆ, ಫುಲ್ ಸ್ಪೀಡ್ ಇರ್ತದೆ ಸರ್. ಮತ್ತೇನಂತಾರೆ ನಾವು ನಮ್ಮ ಡಿಪೋದವ್ರಿಗೆ ಈಗ ನಾವು ಡಿಪೋದವ್ರು ಒಂದು ಬಸ್ ಹಾಕ್ಯಾರಿ. ಅದು ಇವತ್ತು ನಾವು ಕೇಳ್ದೇವಂತೀವಿ ಸರ್. ನಾಳೆ ಕರೆಕ್ಟ್ 9:30 ಒಳಗಾಗಿ ಇಲ್ಲಿ ಬಸ್ ಇರ್ತದೆ ರೀ. ಆಯ್ತು, ಮತ್ತೆ ನಾಳೆ ಹಿಡಿದು ಒಟ್ಟೆ ಬಸ್ ಇರಲ್ರಿ. ಈಗ DM ಅವ್ರಿಗೆ ಫೋನ್ ಹಚ್ಚಾರಿ, ಅವ್ರು ನಾಟ್ ರೆಸ್ಪಾನ್ಸ್ ರೀ. ಟೋಟಲಿ ಫೋನ್ ಹಚ್ಚಲ್ರಿ. ಇಲ್ರಿ ಅವ್ರಿಗೆ ಇವತ್ತು ಒಂದೇ ದಿನ ರೆಸ್ಪಾನ್ಸ್ ಮಾಡ್ತಾರೆ ಸರ್. ಇವತ್ತು ಒಂದಿನ ನಾಳೆ ಒಂದಿನ ರೆಸ್ಪಾನ್ಸ್ ಮಾಡ್ತಾರೆ ರೀ. ಮತ್ತೆ ನಾಳೆ ಹಿಡಿದು ಇದೇ ಹಾಲು ಇರ್ತದೆ ರೀ. ಮತ್ತೆ ಬೇರೆ ಅಷ್ಟೇ ತಾನೆ. ಮತ್ತೆ ವಾಪಸ್ ಬರುವಾಗ ಎಷ್ಟು ಟೈಮಿಂಗ್ ಸರ್ 4:30ರಿಂದ 6 ಗಂಟೆ ತನಕ ರೀ. 4 ಬಸ್ ಇಲ್ರಿ. ಈಗ ಫುಲ್ ಡೇಂಜರ್ ಅದ ಬಸವ ಕಲ್ಯಾಣ ಬೀದರ ಸ್ಟಾಪ್ ಕೊಟ್ಟರು ಸರ್ ನಮಗೆ. ಯಾವ ಗಾಡಿ ಬಿಡೋದ್ ಪ್ರಶ್ನೆ ಇಲ್ಲ ಸರ್. ನೀವು ಮಾತಾಡ್ಬೇಕು, ಸ್ಪೀಕರ್ ಆನ್ ಇಟ್ಟಿದ್ದೀನಿ. ಅವ್ರಿಗೆ ಮಾಡ್ರಿ ಸರ್, ಅವ್ರಿಗೆ ಮಾತಾಡೋ. ಈಗ ಏನು ಸಮಸ್ಯೆ ಅಂತಂದ್ರೆ ಅವ್ರು ಹೇಳಿದ್ರು, ವಿದ್ಯಾರ್ಥಿಗಳು ಹೇಳಿದ್ದು ಬೆಳಿಗ್ಗೆ 9:30ರಿಂದ 10:30 ನಡುವೆ ಈ ಬಸವ ಕಲ್ಯಾಣ ಡಿಪೋದು ಏನು ಬಸ್ ಬರ್ತಾವಲ್ಲ ಅವು ಬಸ್ಸನ್ನು ನಿಲ್ಸಲಾಗ್ಯಾರ. ಅವರು ಮೇನ್ ಹೈವೇಗೆ ಹೋಗಿ ಬಿಡಾಕತ್ತಾರ, ಸರ್ವಿಸ್ ರೋಡಿಗೆ ಸ್ಟಾಪ್ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ತೋರಿ ಕಾನ್ಫರೆನ್ಸ್ ತೋರಿ, ಅವ್ರ ವಿದ್ಯಾರ್ಥಿಗಳ ಸಮಸ್ಯೆ ಸಾಲ್ವ್ ಮಾಡಬೇಕಲ್ಲ. ಬರೀ ಕನೆಕ್ಟ್ ತೋತೀನಿ, ನಿಮ್ಮ ಎದುರುಗಡೆನೇ ತೋತೀನಿ, ಮುಂಚೆ ಏನಿಲ್ಲ. ಓಪನ್ ವಿದ್ಯಾರ್ಥಿಗಳನ್ನೂ ಕೇಳಬೇಕು, ಸಮಸ್ಯೆ ಸಾಲ್ವ್ ಆಗಬೇಕಲ್ಲ. ಹಲೋ
ಹೇಳಿ ಸರ್. ಹಲೋ, ಬಸವ ಕಲ್ಯಾಣ್ ಡಿಪೋ ನಮಸ್ತೆ, ಬಸವ ಕಲ್ಯಾಣ್ ಡಿಪೋ ಮ್ಯಾನೇಜರ್ ಅವ್ರಿ. ಇಲ್ಲಿ ಮೊಳಕೆರಾ ವಿಲೇಜ್ ರೀ, ನಮ್ಮ ಹುಮ್ನಾಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿ ಮೊಳಕೆರಾ ವಿಲೇಜ್ ಹತ್ರ ಸುಮಾರು ವಿದ್ಯಾರ್ಥಿಗಳು, ಒಂದು 20-30 ಜನ ವಿದ್ಯಾರ್ಥಿಗಳು ಇಲ್ಲಿ ಬಸ್ಗಳನ್ನು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅವ್ರ ಬೇಡಿಕೆ ಏನಂತಂತಂದರೆ, ಈ ಏನು ಬಸವ ಕಲ್ಯಾಣ್ ಡಿಪೋಲಿಂದ ಬರ್ತಾವಲ್ಲ ಬಸ್ಗಳು, ಮುಂಜಾನೆ 9:30ರಿಂದ 10:00 ನಡುವೆ ಬಸ್ ಸ್ಟಾಪ್ ಮಾಡ್ತಾ ಇಲ್ಲ, ಮೇನ್ ಹೈವೇಗೆ ಹೋಗಿಬಿಡ್ತಾ ಇದ್ದಾರೆ ಅಂತ ಅವರು ಸ್ಟ್ರೈಕು. ಒಂದು. ಎರಡನೇದು ಪಾಯಿಂಟು, ಸಾಯಂಕಾಲ 4 ಗಂಟೆಯಿಂದ 5:30 ಒಳಗಡೆ ಅಲ್ಲಿಂದೇನು ಹುಮ್ನಾಬಾದ್ನಿಂದ ಈ ಕಡೆ ಬರ್ತಾವಲ್ಲ ಅವು ಇಲ್ಲಿ ಸ್ಟಾಪ್ ಕೊಡ್ತಾ ಇಲ್ಲ ಅಂತ ಎರಡನೇ ಪಾಯಿಂಟು. ಈಗ ಸ್ಪೀಕರ್ ಇಟ್ಟಿದ್ದೀನಿ, ವಿದ್ಯಾರ್ಥಿಗಳು ಅದಾರ, 3 ಜನ ಕೂತಿ ನೆರೆದಾರ್ರಿ. ಈ ಸಮಸ್ಯೆನ ಸಾಲ್ವ್ ಮಾಡಲಿಕ್ಕೆ ನೀವು ಏನು ಕ್ರಮ ಕೈಗೊಳ್ತೀರಿ ಹೇಳಬೇಕು. ಈಗ ವಿದ್ಯಾರ್ಥಿಗಳದ್ದು ಬೇಡಿಕೆನೇ ಅದ ರೀ, ಅದೇ ಅದ. ಇದನ್ನು ನಿಮ್ಮ ಈ ರೂಟಿಗೆ ಬರುವಂಥ ಬಸ್ ಕಂಡಕ್ಟರ್ ಡ್ರೈವರ್ ಅವರಿಗೆ ನೀವು ಕಟ್ಟುನಿಟ್ಟಾಗಿ ಹೇಳಬೇಕು. ಒಂದು. ಎರಡನೇದು, ಈಗ ಬಸ್ಸನ್ನು ಬಿಡಬೇಕು. ಈಗ ನಿಮ್ಮ ಡಿಪೋದೇ 4 ಬಸ್ಸನ್ನು ನಿಲ್ಲಿಸಿದ್ದಾರೆ ಅವರು ಹೈವೇ ಹತ್ತಿರನೇ. ಇದು ಪಕ್ಕ ಮಾಡಬೇಕು. ಈ ಹುಮ್ನಾಬಾದ್ ಬಸ್ ಡಿಪೋ ಮ್ಯಾನೇಜರ್ ಸರ್, ನಿಮ್ಮವ್ರು ಯಾರು ಅದಾರ ಟ್ರಾಫಿಕ್ ಕಂಟ್ರೋಲರ್ ಅವ್ರಿಗೆ ಕಳಿಸ್ರಿ ಇಲ್ಲಿ. ಮತ್ತೆ ಇದನ್ನು ಈ ಸಮಸ್ಯೆನ ಸಾಲ್ವ್ ಮಾಡಬೇಕು. ಇಲ್ಲಿ ವಿದ್ಯಾರ್ಥಿಗಳು ಮಾತಾಡ್ತಾರೆ ನೋಡ್ರಿ, ಮಾತಾಡ್ರಿ. ಯಾರು ಮಾತಾಡಿ? ಹಲೋ ಸರ್, ಅದು ನೀವು ಬೆಳಗ್ಗೆ ಒಂದು 9:30ಗೆ ಬಸ್ ಹಾಕ್ತಾ ಇದ್ದೀರಿ ಸರ್. ಅದು ಎಷ್ಟು ದಿನ ಹಾಕ್ಲತ್ತೀರಿ ಸರ್ ಬಸ್? ಯಾವ ಟೈಮಿಗೆ ಹಾಕ್ಲತ್ತೀರಿ ಸರ್ ಬಸ್? ಅದು ಇದು ಬೇಡ ಸರ್, ಕತಿ ಬೇಡ ಸರ್, ಫ್ಯಾಕ್ಟ್ ಏನದ ಅದು ಹೇಳ್ರಿ ಸರ್. ನೀವು ಬಸ್ ಅದು ಎದ್ರ ಸಲಕ್ಕೆ ಹಾಕ್ಲತ್ತೀರಿ? ವಿದ್ಯಾರ್ಥಿಗಳಿಗೆ ಬೋಲಕ್ಕೆ ಹಾಕ್ಲತ್ತೀರಿ, ಏನು ನಿಮ್ಮಲ್ಲಿ ರೆಕಾರ್ಡ್ ಬರ್ಲಿಕ್ಕೆ ಹಾಕ್ಲತ್ತೀರಿ ಸರ್? ಅದು ಬಸ್ ಅದು ವಿದ್ಯಾರ್ಥಿಗಳು 10:30 11 ಗಂಟೆಗೆ ಇರ್ತಾರೆ ಸರ್. 10:30 11 ಗಂಟೆಗೆ ಇರ್ತಾರೆ ವಿದ್ಯಾರ್ಥಿಗಳು. ಇವತ್ತಿಲ್ಲ ಸರ್, ಸುಮಾರು 8 ದಿನ ಹಿಡಿದದ ಸರ್ ಇದು ಸಮಸ್ಯೆ. ಇದು ಪೂರಾ ಜೂನ್ ಸ್ಟಾರ್ಟ್ ಆಗಿಡ್ದದ. ಬಟ್ ನನ್ನ ಗಮನಕ್ಕೆ ಬಂದ್ಮೇಲೆ, ನಿಮ್ಮ ಗಮನಕ್ಕೆ ಬಂದ್ಮೇಲೆ 8 ದಿನ ಹಿಡಿದು ಇದೇ ಸಮಸ್ಯೆ ಅದ ಸರ್ ಇದು. ಮೊನ್ನೆ ಒಂದಿನ ಬಸ್ ಫೇಲ್ ಆಗ್ಯದ ಅಂದ್ರಿ ಸರ್. ಓಕೆ, ಇಲ್ಲ ಸರ್, ಅಲ್ಲಿಲ್ಲ ಸರ್, ಇದ್ದಿದ್ದು ಕರೆಕ್ಟಾಗಿ ಹೇಳಿ ಸರ್. ಮೊನ್ನೆ ಬಸ್ ಫೇಲ್ ಆಗ್ಯದ ಅಂದ್ರಿ, ನೀವೇ ಅಂದ್ರಿ ಸರ್. ನಿನ್ನೇನಾಯ್ತು ಸರ್ ಬಸ್ಸಿಂದು? ನಿನ್ನೇನಾಯ್ತು ಸರ್? ಇವತ್ತೇನಾಯ್ತು ಸರ್? ನಿನ್ನೆನೂ ಮಾತಾಡಿನಿ ಸರ್, ಮೊನ್ನೆನೂ ಮಾತಾಡಿನಿ ಸರ್. ಮೊನ್ನೆ ನೀವು ಬಸ್ ಫೇಲ್ ಆಗ್ಯದ ಅಂದ್ರಿ ಸರ್. ಆಯಿತು ಮ್ಯಾನೇಜರ್ ಸರ್, PSI ಮಾತಾಡೋದ್ರಿ. ಈಗ ನೀವು ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಇದು ಸಮಸ್ಯೆ ಮತ್ತೆ ರಿಪೀಟ್ ಆಗಬಾರ್ದು ರೀ. ನೀವು ಇನ್ಸೂರೆನ್ಸ್ ಮಾಡಬೇಕು. ಮತ್ತು ನಾಳೆಯಿಂದ ರೆಗ್ಯುಲರ್ ಆಗಿ ಸ್ಕೂಲ್ಗಳು ಬಂದಿರೋ ತನಕ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ಲಾರ್ದಂಗೆ ಬಸ್ಸಿನ ವ್ಯವಸ್ಥೆ ಮಾಡಬೇಕು. ಇಬ್ಬರು ಡಿಪೋ ಮ್ಯಾನೇಜರ್ ಇದ್ದೀರಿ. ಆ ಬಸವ ಕಲ್ಯಾಣ ಡಿಪೋ ಮ್ಯಾನೇಜರ್ ಅವರಿಗೆ ಇಲ್ಲಿ ಸ್ಟಾಪ್ ಕೊಡ್ಲಿಕ್ಕೆ ಹೇಳಬೇಕು. ನೀವು ಅದಕ್ಕೆ ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ಳಬೇಕು. ಬಸವ ಕಲ್ಯಾಣ ಯಾರು ಡ್ರೈವರ್ ಕಂಡಕ್ಟರ್ ನಿಲ್ಲಿಸಲ್ಲ ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು. ಕ್ಯಾಮ್ರಾ ಕೊಟ್ಟ ಬಸವ ಕಲ್ಯಾಣ ಡಿಪೋ ಮ್ಯಾನೇಜರ್ ಸರ್, ಅದು ಏನ ಬೀದರ್ ಬಸವ ಕಲ್ಯಾಣ ಬಸ್ ಇದೆಯಲ್ಲ 9:30, ಅದನ್ನು ಸ್ಟಾಪ್ ಮಾಡಿರಿ, ಅವ್ರಿಗೆ ಅನುಕೂಲ ಆಗತ್ತೆ ವಿದ್ಯಾರ್ಥಿಗಳಿಗೆ. ಸರಿ ಸರ್, ಓಕೆ, ಥ್ಯಾಂಕ್ ಯು.